ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ರಕ್ಷಿತಾ ಶೇಖರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಸೊ ನನ್ನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಅಕೌಂಟಲ್ಲಿ ತುಂಬ ಜನ DM ಅಥವಾ ಕಮೆಂಟ್ಗಳು ಮಾಡಿ, ನಾವು ಗಲ್ಫಿಗೆ ಬರೋರಿದ್ದೀವಿ, ನಮಗೂ ಬರೋಕ್ಕೆ ಆಸೆ ಇದೆ, ಇನ್ನು ಕೆಲವರು ನಂಗೆ ಜಾಬ್ ಆಫರ್ ಇದೆ ಆಲ್ರೆಡಿ, ಸೊ ಬರಬೇಕು ಅಂದ್ಕೊಂಡಿದ್ದೀವಿ ಅಂತೆಲ್ಲ ತುಂಬ ಜನ ಕಮೆಂಟ್ ಆ್ಯಂಡ್ DM ಮಾಡಿದ್ದೀರಾ. ಅವ್ರಿಗೆಲ್ಲ ನನ್ನ ಒಂದು ಪುಟ್ಟ ಅಡ್ವೈಸ್ ಏನಂತ ಅಂದರೆ, ಇಲ್ಲಿ ಬಂದ ಮೇಲೆ ನಿಮಗೆ ಈಸಿಯಾಗಿ ಸರ್ವೈವ್ ಆಗೋಕ್ಕೆ ಯಾವ್ಯಾವ ಒಂದು ಬೇಸಿಕ್ ಥಿಂಗ್ಸ್ ನಿಮಗೆ ಗೊತ್ತಿರಬೇಕು, ಅದು ನನ್ನದೊಂದು ಪುಟ್ಟ ಅಡ್ವೈಸ್ ಕೊಡಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ, ಕತಾರಿತ್ತ ಗಲ್ಫಿಗೆ ಬರೋರು, ಯು ಶುಡ್ ರೆಸ್ಪೆಕ್ಟ್ ದೇರ್ ಕಲ್ಚರ್ ಆ್ಯಂಡ್ ಟ್ರೆಡಿಷನ್. ಇಲ್ಲಿದ್ದು ಅವ್ರ ಕಲ್ಚರು ಟ್ರೆಡಿಷನ್ ಏನಿರುತ್ತೆ 100% ರೆಸ್ಪೆಕ್ಟ್ ಮಾಡಬೇಕು. ಲೈಕ್ ಫಾರ್ ಎಕ್ಸಾಂಪಲ್, ನೀವು ಇಂಡಿಯಾದಲ್ಲಿ ಇದನ್ನು ಮಾಡಬೇಡ ಅಂತ ಹೇಳಿದರು ನಾವು ಒಂದು ಚಾನ್ಸ್ ತೊಗೋತೀವಿ ಮಾಡೋಕ್ಕೆ. ಬಟ್ ಇಲ್ಲಿ ಹಂಗಲ್ಲ. ಫಾರ್ ಎಕ್ಸಾಂಪಲ್, ಅವರು ಪ್ರೇಯರ್ ಟೈಮ್ಗಳನ್ನ ರೆಸ್ಪೆಕ್ಟ್ ಮಾಡಬೇಕು. ಇನಿಷಿಯಲ್ ಡೇಸಲ್ಲಿ ನಾನು ಆಫೀಸಿಗೆ ಬಂದಾಗ ನನ್ನ ಕೊಲೀಗ್ಸ್ ಎಲ್ಲರೂ ಯೂಶ್ವಲಿ ಪರ್ ಡೇಗೆ 3-4 ಟೈಮ್ಸ್ ಎಲ್ಲ ಪ್ರೇಯರ್ ಬ್ರೇಕ್ ಅಂತ. ನಾನು ಕೇಳಿದ್ದೆ, ಏನಕ್ಕೆ ಇಷ್ಟೊಂದು ಸಲ ಪ್ರೇಯರ್ ಹೋಗ್ತೀರಾ ನೀವು? ಪ್ರೇಯರ್ ಬ್ರೇಕ್ ಎಷ್ಟು ಸಲ ಬ್ರೇಕ್ ತೊಗೋತೀರಾ ಅಂತ ಕೋಪ ಮಾಡಿ ಕೇಳಿದ್ದೆ. ಸೊ ನನಗೆ ದೇ ಆನ್ಸರ್ ಮೀ ಕಾಮ್ಲಿ, ಇಲ್ಲಿ ಈ ಥರ ಎಲ್ಲ ಕೇಳಬಾರ್ದು, ಇದು ನಮ್ಮ ಹತ್ರ ಹೇಳಿದ್ಯಾ, ಇಟ್ಸ್ ಓಕೆ, ಇವರ ಫಸ್ಟ್ ಟೈಮ್, ಇವರ ನ್ಯೂ ಜಾಯ್ನಿ, ನಾವು ಹೇಳ್ಕೊಡ್ತೀವಿ, ಏನು ಬೇಜಾರಿಲ್ಲ, ಬಟ್ ಇನ್ನು ಮುಂದೆ ಯಾವತ್ತೂ ಪ್ರೇಯರ್ ಬಗ್ಗೆ ಇಲ್ಲಿ ಕ್ವೆಶನ್ ಮಾಡಬಾರ್ದು ಅಂದ. ಅದೊಂದು ನಾನು ಹೊಸದಾಗಿ ಬಂದಾಗ ಕಲಿತಿದ್ದು. ಅದಾದ ನಂತರ ಇಲ್ಲಿರೋ ಟ್ರೆಡಿಷ್ನಲ್ ಪಾರ್ಕ್ಗಳು, ಫ್ಯಾಮಿಲಿ ಪಾರ್ಕ್ಗಳೆಲ್ಲ ಹೋದಾಗ ಯು ಶುಡ್ ವೇರ್ ಅಪ್ರಾಪ್ರಿಯೇಟ್ ಡ್ರೆಸ್. ನಾನು ನನ್ನ ಹಸ್ಬೆಂಡ್ ಇನಿಷಿಯಲ್ ಡೇಸ್ ವಾಕ್ ಹೋಗ್ಬೇಕಾದ್ರೆ ಶಾರ್ಟ್ಸ್ ಹಾಕೊಂಡು ವಾಕ್ ಹೋಗಿದ್ವಿ ಪಾರ್ಕಲ್ಲಿ, ಅವ್ರು ನಮ್ಗೆ ಅಲೋ ಮಾಡಲಿಲ್ಲ. ಸೊ ಈ ಥರದ್ದು ಒಂದು ಚಿಕ್ಕ ಪುಟ್ಟ ಅವ್ರದ್ದು ಏನೇನು ರಿಚುವಲ್ಸು, ರೂಲ್ಸು, ಕಲ್ಚರ್ಸು, ಟ್ರೆಡಿಷ್ನಲ್ ಇರ್ತವೆ, ಅದಕ್ಕೆ ನಾವು ಹೊರಗಿಂದ ಬಂದವರು ರೆಸ್ಪೆಕ್ಟ್ ಮಾಡಲೇಬೇಕು. ಆ್ಯಂಡ್ ಇದನ್ನು ಮೊದಲನೇದಾಗಿ ತಲೆಯಲ್ಲಿ ಇಟ್ಕೊಂಡು ಬನ್ನಿ ಬರೋರಿದ್ದರೆ. ಓಕೆ. ಸೆಕೆಂಡ್ ಥಿಂಗ್ ಈಸ್ ವೆದರ್. ಇಲ್ಲಿ ವೆದರು ಎಕ್ಸ್ಟ್ರೀಮ್ಲಿ ಹಾಟ್ ಆಗುತ್ತೆ ಸಮ್ಮರಲ್ಲಿ. ಸೊ ಬ್ರಿಂಗ್ ಯುವರ್ ಫೇವ್ರೆಟ್ ಬ್ರ್ಯಾಂಡ್ ಸನ್ಸ್ಕ್ರೀನ್ ಅಥವಾ ಕ್ಲಾತ್, ಕಂಫರ್ಟಬಲ್, ಇದು ಸಮ್ಮರ್ಗೆ ಕಂಫರ್ಟಬಲ್ ಆಗಿರೋ ಡ್ರೆಸ್ಸಸ್, ಆ್ಯಂಡ್ ಪ್ರಿಪೇರ್ ಯುವರ್ ಮೈಂಡ್ಸೆಟ್. ಈ ಥರ ಇರುತ್ತೆ, ನಾನು ಸರ್ವೈವ್ ಆಗ್ತೀನಿ ಅಂತ ಅಂದ್ಕೊಂಡು ಪ್ರಿಪೇರ್ ಮಾಡ್ಕೊಂಡು ಬನ್ನಿ. ವಿಂಟರಲ್ಲಿ ಏನು ಬೇಡ, ಆರಾಮಾಗಿ ನೀವು 1-2-3 ಜಾಕೆಟ್ಸ್ ಇದ್ದರೆ ಹಾಕ್ಕೊಂಡು ಹೋಗಿ ಬರ್ಬೋದು. ಬಟ್ ಸಮ್ಮರ್ ಇಸ್ ರಿಯಲಿ ಹಾರ್ಡ್, ಆ್ಯಂಡ್ ಡ್ರಿಂಕ್ ಮೋರ್ ವಾಟರ್ ಇನ್ ದ ಸಮ್ಮರ್. ಮೇ ಬಿ ಡಿಹೈಡ್ರೇಷನ್ ಆಗ್ಬೋದು, ಈ ಥರ ಎಲ್ಲ ಕಾಂಪ್ಲಿಕೇಶನ್ಸ್ ಇರುತ್ತೆ ಸಮ್ಮರಲ್ಲಿ. ಸೊ ಮೆಂಟಲಿ ಪ್ರಿಪೇರ್ ಆಗಿ ಸಮ್ಮರ್ಗೆ ಬರೋರಿದ್ದರೆ. ಮೂರನೇದಾಗಿ, ಮನಿ ಆ್ಯಂಡ್ ಬಡ್ಜೆಟಿಂಗ್ ಪ್ಲ್ಯಾನ್. ಏನಂತಂದರೆ, ಇಲ್ಲಿ ಪ್ರತಿಯೊಂದು ಎಕ್ಸ್ಪೆನ್ಸಿವ್ ಆಗಿರುತ್ತೆ. ನಿಮ್ಗೆ ಏನೇ ಬೈ ಮಾಡಬೇಕಂದ್ರೂ ಆ ಅಮೌಂಟ್ನ ನಿಮ್ಮ ಇಂಡಿಯನ್ ರುಪೀಸಿಗೆ ಕನ್ವರ್ಟ್ ಮಾಡಿ ನೋಡಿ. ಸೊ ಇಸ್ ಇಟ್ ವರ್ತ್ ಟು ಬೈ? ನಿಜವಾಗ್ಲೂ ವರ್ತ್ ಇದೆಯಾ ಈ ವಸ್ತು ಅನ್ನೋದನ್ನು ಯೋಚನೆ ಮಾಡಿ ತೊಗೊಳ್ಳಿ. ಮತ್ತು ಯಾವಾಗಲೂ ನಿಮ್ಮ ಕೈಯಲ್ಲಿ ಒಂದು ಮಿನಿಮಮ್ ಸೇವಿಂಗ್ಸ್ ಅಂತ ಇಟ್ಕೊಳ್ಳಿ. ಬಿಕಾಸ್ ಎಮರ್ಜೆನ್ಸಿ ಯಾವ ಥರ ಬೇಕಾದರೂ ಬರ್ಬೋದು. ಫಾರ್ ಎಕ್ಸಾಂಪಲ್, ಹೆಲ್ತ್ ಇಶ್ಯೂ ಆಗ್ಬೋದು, ನಿಮಗೆ ಗೌರ್ನಮೆಂಟಲ್ ಅಪಾಯಿಂಟ್ಮೆಂಟ್ ಸಿಗದೇ ಇರ್ಬೋದು. ಆ್ಯಂಡ್ ಇಫ್ ಯು ಗೋ ಟು ಪ್ರೈವೇಟ್, ಇಟ್ಸ್ ವೆರಿ ಕಾಸ್ಟ್ಲಿ, ಈವನ್ ಕನ್ಸಲ್ಟೇಷನಿಂದ ಹಿಡ್ದು. ಇನ್ನು ಇಲ್ಲಿರೋ ಒಂದು ಲೋಕಲ್ ಒಂದು ಕ್ಲಿನಿಕ್ಕಿಗೆ ಹೋಗ್ತೀನಿ ಅಂದರೂ ನಿಮಗೆ ಕನ್ಸಲ್ಟೇಷನ್ 1000+ ಇರುತ್ತೆ. ಯಾವುದೇ ಕಾರಣಕ್ಕೂ 1000 ರೂಪೀಸಿಂದ ಕೆಳಗಡೆ ಕನ್ಸಲ್ಟೇಷನ್ ಸಿಗೋಲ್ಲ. ಇನ್ನು ಲ್ಯಾಬ್ ಟೆಸ್ಟು, ಸ್ಕ್ಯಾನು ಅದೆಲ್ಲ ಆಫರ್ ಮಾಡೋಕ್ಕೆ ಆಗೋಲ್ಲ, ತುಂಬ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಆ್ಯಂಡ್ ಇನಿಷಿಯಲ್ ಡೇಸಲ್ಲಿ ನೀವು ಬಂದಿದ್ದ ಜೋಶಲ್ಲಿ ನಿಮ್ಮ ಹತ್ರ ಇರೋ ಮನೇಲಿ ಸಮ್ ಬ್ರ್ಯಾಂಡ್ ಐಟಮ್ಸ್ಗಳು, ಬ್ರ್ಯಾಂಡೆಡ್ ಥಿಂಗ್ಸ್ಗಳ ಮೇಲೆ ಇನ್ವೆಸ್ಟ್ ಮಾಡೋದನ್ನ ನಿಲ್ಲಿಸಿ. ಸೊ ಇದು ಒಂದು ಮನಿ ಸೇವಿಂಗ್ಸ್ ಟಿಪ್ಸು. 4ನೇದು ಬಂದು ಟ್ರಾನ್ಸ್ಪೋರ್ಟೇಷನ್. ಯಾವಾಗಲೂ ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ಗೆ ಅಂತ ಕೆಲವು ಆ್ಯಪ್ಗಳಿರ್ತವೆ. ಮೆಟ್ರೋಗೆ ಆ್ಯಪ್ ಇದೆ, ಕರ್ವಾ ಅಂತ ಬಸ್ ಆ್ಯಪ್ ಇದೆ, ಮತ್ತು ಊಬರ್, ಕರೀಮ್, ಆ ಥರ ಎಲ್ಲ ಟ್ರಾನ್ಸ್ಪೋರ್ಟೇಷನ್ ಆ್ಯಪ್ಗಳಿದ್ದಾವೆ. ಅವೆಲ್ಲನೂ ಬಂದ ತಕ್ಷಣ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಯೂಸ್ ಮಾಡಿ ನಿಧಾನಕ್ಕೆ. ಸೊ ಅದು ನಿಮಗೆ ಯೂಸ್ಫುಲ್ ಆಗಿರುತ್ತೆ. ಆ್ಯಂಡ್ ಬಂದ ತಕ್ಷಣವೇ ಕಾರ್ ತೊಗೊಳ್ಳೋದು, ಕಾರ್ ಮೇಲೆ ಇನ್ವೆಸ್ಟ್ ಮಾಡೋದು, ಲೈಸೆನ್ಸ್ ಮೇಲೆ ಇನ್ವೆಸ್ಟ್ ಮಾಡೋದು, ಐ ಥಿಂಕ್
ಎಲ್ಲರಿಗೂ ಆಸೆ ಇರುತ್ತೆ ಹೊರಗಡೆ ಹೋಗಿ ಕಾರ್ ತೊಗೊಂಡು ಲೈಸೆನ್ಸ್ ತೊಗೊಂಡು ಅದೆಲ್ಲ. ಬಟ್ ಪ್ಲ್ಯಾನ್ ಅಕಾರ್ಡಿಂಗ್ ಟು ಯುವರ್ ಬಡ್ಜೆಟ್, ಆಯಿತಾ? ನೀವು ಬಂದ ತಕ್ಷಣ ಅದನ್ನೆಲ್ಲ ಇನ್ವೆಸ್ಟ್ ಮಾಡೋದು ಐ ಥಿಂಕ್ ಇಟ್ಸ್ ನಾಟ್ ಎ ಗುಡ್ ಐಡಿಯಾ. ಸೊ ಇನಿಷಿಯಲ್ ಡೇಸಲ್ಲಿ ಈ ಥರ ಆ್ಯಪ್ಗಳನ್ನ ಯೂಸ್ ಮಾಡಿ ಟ್ರಾನ್ಸ್ಪೋರ್ಟ್ ಮಾಡೋದು ಇಟ್ಸ್ ಅ ಬೆಸ್ಟ್ ಥಿಂಗ್. ಓಕೆ. ಫುಡ್ ಆ್ಯಂಡ್ ಲೈಫ್ ಸ್ಟೈಲ್, ಇಲ್ಲಿ ವೆರೈಟಿ ಆಫ್ ಫುಡ್ ಸಿಗುತ್ತೆ ಬಿಕಾಸ್ ತುಂಬ ನ್ಯಾಷನಾಲಿಟಿಗಳಿದ್ದಾರೆ ಇಲ್ಲಿ, ಅವ್ರದ್ದೆಲ್ಲರದ್ದು ಫುಡ್ ಸಿಗುತ್ತೆ. ಬಟ್ ನಿಮಗೆ ಅಡ್ಜಸ್ಟ್ ಆಗೋಕ್ಕೆ ತುಂಬ ಕಷ್ಟ ಆಗುತ್ತೆ ಇನಿಷಿಯಲ್ ಡೇಸಲ್ಲಿ. ಸೊ ನಿಮಗೆ ಏನು ಇಷ್ಟ ಆಗುತ್ತೆ, ಇದು ಲೈಕ್ ನೀವು ತುಂಬ ಇಷ್ಟಪಡೋ ಸ್ನ್ಯಾಕ್ಸ್ಗಳು, ಅದು ಇಲ್ಲಿ ಸಿಗದೆ ಇರೋದೆಲ್ಲ ಇದ್ದರೆ ಪ್ಯಾಕ್ ಮಾಡ್ಕೊಂಡು ಬಂದುಬಿಡಿ. ಹೇಳ್ತೀನಿ, ನನಗೆ ಇನಿಷಿಯಲ್ ಡೇಸಲ್ಲಿ ಕುಕ್ಕಿಂಗ್ ಬರ್ತಾ ಇರಲಿಲ್ಲ. ಆವಾಗ ನಾನು ಯಾವಾಗಲೂ ಮಿಸ್ ಮಾಡ್ಕೋತಾ ಇದ್ದೆ. ಇಲ್ಲಿ ಎಲ್ಲ ಥರ ಫುಡ್ ಸಿಗುತ್ತೆ, ಬಿರಿಯಾನಿ, ದೋಸೆ, ಇಡ್ಲಿ ಆ ಥರದ್ದೆಲ್ಲ ಸಿಗುತ್ತೆ, ಪೊಂಗಲೆಲ್ಲ. ಬಟ್ ನನಗೆ ನಮ್ಮ ಕರ್ನಾಟಕ ಸ್ಟೈಲು ಪುಳಿಯೋಗರೆ, ಚಿತ್ರಾನ್ನ ಮತ್ತು ಬಿಸಿಬೇಳೆಬಾತು ಈ ಥರದ್ದೆಲ್ಲ ಸಿಗ್ತಾ ಇರಲಿಲ್ಲ. ಅದನ್ನೆಲ್ಲ ನಾನು ತುಂಬ ಮಿಸ್ ಮಾಡ್ಕೋತಾ ಇದ್ದೆ. ಬಟ್ ಲೇಟರ್ ಐ ಸ್ಟಾರ್ಟೆಡ್ ಟು ಕುಕ್. ಸೊ ಈ ಥರ ನಿಮಗೆ ಏನಾದರೂ ಫೇವ್ರೆಟ್ ಥಿಂಗ್ ಎಲ್ಲ ಫುಡ್ಡಲ್ಲಿ ನೀವು ಮಿಸ್ ಮಾಡ್ಕೊಳ್ಳೋದಾದರೆ ಕುಕ್ ಮಾಡೋದು ಕಲ್ತ್ಕೊಂಡು ಅಥವಾ ತಗೊಂಡು ಬನ್ನಿ, ಚೆನ್ನಾಗಿರುತ್ತೆ, ಎಂಜಾಯ್ ಮಾಡ್ಬೋದು. ಬಟ್ ಇನಿಷಿಯಲ್ ಡೇಸಲ್ಲಿ ಅದೊಂದು ಸ್ವಲ್ಪ ನಿಮಗೆ ಅಡ್ಜಸ್ಟ್ ಆಗೋ ಟೈಮ್ ತೊಗೊಳುತ್ತೆ. ಇನ್ನೊಂದು ಏನಂದರೆ ಎಮೋಷ್ನಲ್ ಸಪೋರ್ಟ್. ನಿಮಗೆ ಇನಿಷಿಯಲ್ ಡೇಸಲ್ಲಿ ಕುಗ್ತೀರಾ, ತುಂಬ ಕುಗ್ತೀರಾ, ಮನೆಯಲ್ಲಿ ಹೇಳ್ಕೊಳಕ್ಕಾಗಲ್ಲ, ಸಮ್ಟೈಮ್ 3 ಹೊತ್ತು ಊಟ ಮಾಡೋಕ್ಕಾಗಲ್ಲ. ಅಂಥ ಟೈಮಲ್ಲಿ ನಮಗೆ ಹೊರಗಡೆಯಿಂದ ಬಂದವ್ರಿಗೆ ಬೇರೆ ಆಪ್ಷನ್ನೇ ಇಲ್ಲದೆ ಬೇರೆ ನ್ಯಾಷನಾಲಿಟಿ, ಬೇರೆ ಕಮ್ಯುನಿಟಿ ಆ ಪೀಪಲ್ಸ್ಗಳ ಹತ್ರ ಬೆರಿಬೇಕು, ಕೊಲೀಗ್ಸ್ಗಳ ಹತ್ರ ಮಾತಾಡಬೇಕು. ಅದೆಲ್ಲ ನಿಮ್ಗೊಂದು ಸ್ವಲ್ಪ ಏನು ಸ್ಟ್ರೆಂತ್ ಕೊಡುತ್ತೆ. ಸೊ ಅದಾದ ನಂತರ ನಿಮ್ಮದು ಕುಕ್ಕಿಂಗ್ ಅಥವಾ ಬೇರೆ ಬೇರೆ ಹಾಬೀಸ್ ಇದ್ದರೆ ಅದನ್ನು ಡೆವಲಪ್ ಮಾಡ್ಕೊಳ್ಳಿ, ಅದರಲ್ಲಿ ಟೈಮ್ ಸ್ಪೆಂಡ್ ಮಾಡಿ. ಬಟ್ ಇನಿಷಿಯಲ್ ಡೇಸಲ್ಲಿ ನೀವು ನಿಮ್ಮನ್ನು ಸ್ಟ್ರಾಂಗಾಗಿ ತೊಗೊಂಡು ಎಮೋಷ್ನಲಿ ಸಪೋರ್ಟ್ ಮಾಡ್ಕೋಬೇಕು. ದಿಸ್ ಇಸ್ ಒನ್ ಮೇನ್ ಇಂಪಾರ್ಟೆಂಟ್ ಥಿಂಗ್ ಯು ನೀಡ್ ಟು ಥಿಂಕ್ ಬಿಫೋರ್ ಯು ಕಮ್. ಯು ನೀಡ್ ಟು ಬಿ ಸ್ಟ್ರಾಂಗ್ ಫ್ರಮ್ ಯುವರ್ ಮೈಂಡ್ ಬಿಫೋರ್ ಯು ವಿಸಿಟ್ ಹಿಯರ್. ನಾನು ಎಲ್ಲರನ್ನೂ ಬಿಟ್ಟಿರ್ತೀನಿ, ಹೊಸ 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 ರಿಲೇಷನ್ಶಿಪ್ಗಳನ್ನ ಮಾಡ್ಕೋತೀನಿ, ಖುಷಿಯಾಗಿರ್ತೀನಿ, ನಾನು ಸ್ಟ್ರಾಂಗ್ ಆಗಿರ್ತೀನಿ ಅಂತ ಮೆಂಟಲಿ ಊರಿಂದ ಪ್ರಿಪೇರ್ ಆಗಿಬಿಟ್ಟು ಬನ್ನಿ, ಬಿಕಾಸ್ ಕುಗ್ಸುತ್ತೆ. ಇನ್ನೊಂದು ಅಡ್ವೈಸ್ ಏನಂದರೆ, ಇಲ್ಲಿ ಫನ್ ಆ್ಯಂಡ್ ಎಕ್ಸ್ಪ್ಲೋರ್ ಮಾಡೋಕ್ಕೂ ತುಂಬ ಇರುತ್ತೆ. ಬಿಕಾಸ್ ಇಲ್ಲಿ ದೊಡ್ಡ ಮಾಲ್ ಆ್ಯಂಡ್ ಕಲ್ಚರಲ್ ಟೂರಿಸ್ಟ್ ಪ್ಲೇಸಸ್ ಪ್ಲಸ್ ಡೆಸಾರ್ಟ್, ಡೆಸರ್ಟಲ್ಲಿ ಸ್ಯಾಂಡ್ ಡ್ಯೂನ್ಸ್ ಎಲ್ಲ ಮಾಡ್ಬೋದು. ಆ ಥರದ್ದೆಲ್ಲ ಆ್ಯಕ್ಟಿವಿಟೀಸ್ ಇರ್ತವೆ. ಅಲ್ಲೆಲ್ಲ ಬನ್ನಿ, ವೀಕೆಂಡ್ಗಳಲ್ಲಿ ನಿಮಗೆ ಬೋರ್ ಆದಾಗ ಅಥವಾ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಅದನ್ನು ಮಾಡ್ಬೋದು. ಸೊ ಈ ಥರನೂ ಎಂಟರ್ಟೈನ್ಮೆಂಟ್ ಇರುತ್ತೆ. ಬರೀ ವರ್ಕ್ ಅಂತ ಇರುತ್ತೆ ಅಷ್ಟೇ ಅಂತೆಲ್ಲ ಅಂದ್ಕೋಬೇಡಿ. ಇಟ್ಸ್ ಕಂಪ್ಲೀಟ್ಲಿ ಡಿಪೆಂಡ್ ಆನ್ ಯು. ಈ ಥರನೂ ಎಂಜಾಯ್ ಮಾಡ್ಬೋದು. ಸೊ ಇದೆಲ್ಲ ನನಗೆ ಇನಿಷಿಯಲ್ ಡೇಸಲ್ಲಿ ಕಷ್ಟ ಆಯಿತು. ನನಗೆ ಗೊತ್ತಿರಲಿಲ್ಲ ಈ ಥರ ಇದೆ, ಈ ಥರ ಎಲ್ಲ ಕಷ್ಟ ಆಗುತ್ತೆ ಅಂತ. ಸೊ ನಾನು ನಿಮಗೆ ಹೇಳಿದ್ದೀನಿ. ಯಾರ್ಯಾರು ನ್ಯೂ ಕಮರ್ಸ್ ಇದ್ದೀರಾ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಆಲ್ರೆಡಿ ಬಂದಿರೋರು ನಿಮ್ಗೆ ಏನೇನು ಗೊತ್ತಿರಲಿಲ್ಲ, ನೀವು ಯಾವ್ಯಾವ ಥರ ಸೆಟಪ್ ಮಾಡ್ಕೊಂಡ್ರಿ ಅಂತಲೂ ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ ಗೈಸ್. ಲವ್ ಯು ಆಲ್. ಆ್ಯಂಡ್ ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.